ಈಗಾಗಲೇ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಅದರಲ್ಲೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಒಂದು ಬಿಜೆಪಿಯಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಸ್ವಾಮೀಜಿ ಒಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಏನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಜಗದ್ಗುರು ಶ್ರೀಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತಮ್ಮ ಸಮುದಾಯದ ಪ್ರಮುಖ ಮುಖಂಡರಿಗೆ ಒಂದು ಟಿಕೆಟನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವ್ರದ್ದು ಆಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಅವರು ದುಡಿದಿದ್ರು, ಆದರೂ ಕೂಡ ಪಕ್ಷದಿಂದ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಅವರೇ ಇದ್ದಾರೆ, ನಮ್ಮ ಜೊತೆ ಮಾತಾಡ್ಸೋಣ. ಗುರುಗಳೇ, ಈಗಾಗಲೇ ಸಮುದಾಯ ಯಾವಾಗಲೂ ಬಿಜೆಪಿ ಪರ ಇದೆ ಅಂತ ಸಾಕಷ್ಟು ಲಿಂಗಾಯತ ನಾಯಕರು, ಲಿಂಗಾಯತ ಮುಖಂಡರಿಗೆ ಯಡಿಯೂರಪ್ಪ ಅವ್ರ ಪರ ಈ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿತ್ತು. ಆದರೂ ಬಿಜೆಪಿಯಿಂದ ತಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ಥರ ಅನ್ಯಾಯ ಆಗಿದೆ ನೋಡಿ, ನಮ್ಮ ಸಮುದಾಯ ಏನು ಒಂದು ಪಕ್ಷದ ಸೊತ್ತಲ್ಲ. ಇದು ಎಲ್ಲ ಪಕ್ಷಗಳ ಜೊತೆಗೆ ನಮ್ಮ ಸಮುದಾಯದ ಲೀಡರ್ಗಳಿದ್ದಾರೆ. ಮತ್ತು ಯಾರಾದರೂ ನಮ್ಮ ಸಮುದಾಯ ಒಂದು ಪಕ್ಷ ಜೊತೆಗೆ ಇದೆ ಅನ್ನೋದು ಆ ಭ್ರಮೆಯಿಂದ ಈಗ ಹೊರಗೆ ಬರಬೇಕು ಅವರು. ಆ ಭ್ರಮೆಯಿಂದ ಮೊದಲು ಹೊರಗೆ ಬಂದುಬಿಡಿ. ಇವರು ನಾವು ಗ್ಯಾರಂಟೆಡ್ಡು ಅನ್ನುವಂಥದ್ದು, ಆ ಗ್ಯಾರಂಟಿಯಿಂದ ಹೊರಗಡೆ ಬನ್ನಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯನೇ ಮಾಡಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತರು ಇವತ್ತು ಬಂದು ನಮ್ಮ ಜೊತೆ ಚಿಂತನ ಮಂಥನವನ್ನು ಮಾಡಿ ಸಭೆಯನ್ನು ಮಾಡಿದ್ದೇವೆ. ಈಗ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಪ್ರವಾಸವನ್ನು ಮಾಡಿ ಎಲ್ಲೆಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಯಾವ ರೀತಿ ನಾವು ಆ ನ್ಯಾಯವನ್ನು ಸರಿ ಮಾಡ್ಕೋಬೇಕು, ಯಾರಿಗೆ ಯಾವ ರೀತಿ ನಾವು ಬುದ್ಧಿಯನ್ನು ಕಲಿಸಬೇಕು ಅನ್ನೋಂಥದ್ದು ವಾತಾವರಣ ಭಕ್ತರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವ ದಿನಗಳಲ್ಲಿ ಒಂದು ಸ್ಪಷ್ಟವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಈಗ ಟಿಕೆಟ್ ಏನಾದರೂ ಸಮುದಾಯದವರಿಗೆ ಇಷ್ಟೇ ಕೊಡಬೇಕು ಅಂತ ಏನಾದರೂ ಎರಡೂ ಪಕ್ಷಗಳಿಗೆ ಕೇಳಿದ್ರ, ಮುಂಚೆನೇ ಏನಾದರೂ ಕೇಳ್ಕೊಂಡಿದ್ರ? ನಮ್ಮ ಸಂಘದವರು, ಪೀಠದವರು ನಾವು ಮೊದಲಿಂದನೂ ನಮ್ಮ ಸಮುದಾಯಕ್ಕೆ ಎಲ್ಲೆಲ್ಲಿ ಜನಸಂಖ್ಯೆ ಇದೆ ಅಲ್ಲೆಲ್ಲ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಅಲ್ಲಿ ಕೂಡ ಕೊಟ್ಟಿಲ್ಲ. ಹಾಗಾಗಿ ಇದು ಅವರೇ ನಮಗೇನು ಸಮೀಕ್ಷೆ ಮಾಡಿ ಕೊಟ್ಟಂತ ಅನಿಸಿಲ್ಲ ಮೇಲ್ನೋಟಕ್ಕೆ. ಇದೆಲ್ಲ ಸುಮ್ಮನೆ ಬೋಗಸ್, ಇದು ಹೇಳಲಿಕ್ಕೆ ಅಷ್ಟೇ ಇದು ಸಮೀಕ್ಷೆ ಅನ್ನುವಂಥದ್ದು. ಅದರಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ. ಕಂಪ್ಲೀಟ್ಲಿ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಸಮುದಾಯವನ್ನು ಪ್ಲ್ಯಾನ್ಲಿ ಅವ್ರು ತುಳಿಬೇಕು ಅಂತ ಪ್ರಯತ್ನ ಮಾಡಿ ಆಗಿರುವಂಥದ್ದು ನಿರ್ಧಾರ ಇದು. ಗುರುಗಳೇ, ತಾವು ಮಾತಾಡ್ಬೋದಾಗಿತ್ತು. ಯಾಕಂತಂದರೆ ಒಬ್ಬ ಸಮುದಾಯನ ಪ್ರತಿನಿಧಿಸುವ ಸ್ವಾಮೀಜಿಗಳು, ಸಮುದಾಯದ ಸಾಕಷ್ಟು ಮುಖಂಡರು ಕರೆ ಮಾಡಿ ಈ ಥರ ಅನ್ಯಾಯ ಆಗಿದೆ ಅಂತ ಕೇಳ್ಕೊಂಡ್ರು ಅಂತ ಹೇಳಿದ್ರಿ. ಇದನ್ನು ನೇರವಾಗಿ ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಗುರುಗಳು ಮಾಡ್ಬೋದಾಗಿತ್ತು ತಾವು. ಅಲ್ಲ, ನಾವು ಅದನ್ನು ಮಾಡಿದ್ದೀವಿ, ಅವ್ರಿಗೆ ತಿಳಿಸಿದ್ದೀವಿ. ಅದಕ್ಕೆ ಈಗ ಅವರು ಮೂಗು ಹಿಡಿಬೇಕಾಗತ್ತೆ. ಈಗ ಇಲ್ಲವ್ರಿಗೆ ಏನು ಹೇಳಬೇಕಾಗಿತ್ತು ಅದನ್ನು ಆ ಸಮಯ ಬಂದಿದೆ. ಈಗ ಅದಕ್ಕೆ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತೇವೆ. ಈಗ ಅಂದರೆ ಈಗ ಸಮುದಾಯನ ಸಂಘಟನೆ ಮಾಡಿ, ಅಂದರೆ ಎಲ್ಲೆಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಮುಂದಿನ ನಿರ್ಧಾರ ಏನು ಮಾಡ್ತೀರಿ ಅಂತ, ಟಿಕೆಟು ಕೊಟ್ಟಿರೋ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ, ಹೇಗೆ ಅಂತ? ಈಗ ಆಲ್ರೆಡಿ ಕೆಲವೊಂದಿಷ್ಟು ಸಮೀಕ್ಷೆ ಆಗಲಿ, ಅಭಿಪ್ರಾಯ ಸಂಗ್ರಹ ಆಗಲಿ, ಪ್ರಮುಖ ಮುಖಂಡರನ್ನು ವಿಚಾರಣೆ ಮಾಡಿ ಆಮೇಲೆ ಪಕ್ಷದ ಟಿಕೆಟನ್ನು ಘೋಷಣೆ ಮಾಡಿರ್ತಾರೆ, ಎರಡೂ ಪಕ್ಷಗಳಾಗಲಿ. ಆ ರೀತಿ ಇದ್ದಾಗ ಇದು ಸಾಧ್ಯನಾ ಅಂತ ಅಭ್ಯರ್ಥಿ ಬದಲಾವಣೆ ಮಾಡೋದು ಕೊನೆ ಹಂತದಲ್ಲಿ? ಖಂಡಿತ ಸಾಧ್ಯತೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಬದಲಾವಣೆ ಮಾಡಿದರೆ ಅವರಿಗೆ ಒಳಿತು. ಬದಲಾವಣೆ ಅಂದರೆ ಜನ ಬದಲಾವಣೆ ಮಾಡ್ತಾರೆ ಅವ್ರನ್ನ. ಅಂದರೆ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಮತ್ತು ಅವರು ಅರ್ಹರಿದ್ದರು, ಎಲ್ಲ ದೃಷ್ಟಿಯಿಂದ ಅರ್ಹರಿದ್ದರು. ಮತ್ತು 16 ವರ್ಷ ಆ ಪಕ್ಷಗಳಲ್ಲಿ ಕೆಳಮಟ್ಟದಿಂದ ಕಾರ್ಯಕರ್ತರಾಗಿ ಒಂದು ಹುದ್ದೆಯಲ್ಲಿ ಬರಬೇಕು, ಅವ್ರಿಗೆ ಟಿಕೆಟ್ ಸಿಗಬೇಕು ಅಂತಿತ್ತು. ಆದರೂ ಕೂಡ ಅವ್ರನ್ನ ಟಿಕೆಟ್ ಕೊಟ್ಟಿಲ್ಲ. ನಾವು ಯಾವುದೇ ವ್ಯಕ್ತಿ ಕೊಡಿ ಅಂತಲ್ಲ, ಪ್ರತಿ ಜಿಲ್ಲೆಯಲ್ಲಿ 4-6 ಜನ ಆಕಾಂಕ್ಷಿಗಳು ಕೇಳಿದ್ರು. ಅವ್ರು ಟಿಕೆಟ್ ಕೊಡದೇ ಇರೋದ್ರಿಂದ ಸಹಜವಾಗಿ ನಮ್ಮ ಸಮುದಾಯ ಆಕ್ರೋಶಭರಿತವಾಗಿದೆ. ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಈ ಸಲ ಅದು ವೋಟ್ ಬ್ಯಾಂಕ್ ಆಗೋದಿಲ್ಲ. ಅದು ಎಲ್ಲಿ ಯಾರಿಗೆ ಯಾವ ರೀತಿ ಅಂದರೆ ಗೊಂದಲ ಇದೆ ಗುರುಗಳೀಗ. ಎರಡು ಪಕ್ಷಗಳಿಗೂ ಆಗ್ರಹ ಮಾಡ್ತಾ ಇದ್ರಿ, ಯಾವ ಪಕ್ಷಕ್ಕೆ ಜೊತೆ ನಿಲ್ತಿರ್ತಾವ ಅಂತ? ಇದು ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿ ಆರ್ ಪ್ಲ್ಯಾನಿಂಗ್. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ವ್ಯಕ್ತಿಗತ ನಿರ್ಧಾರ ಆಗಿಲ್ಲ, ಇದು ಸಮುದಾಯದ ನಿರ್ಧಾರ ಆಗಿರುತ್ತೆ. ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತೀವಿ, ಚರ್ಚೆಗಳು ಮಾಡ್ತೀವಿ, ಚಿಂತನ ಮಂಥನ ಮಾಡ್ತೀವಿ. ಆ ಜಿಲ್ಲೆಗಳಲ್ಲಿ, ಆ ಲೋಕಸಭಾ ಕ್ಷೇತ್ರಗಳಲ್ಲಿ, ತಾಲೂಕಾ ಮಟ್ಟದಲ್ಲಿ ಬರುವಂಥ ವಿಚಾರಗಳನ್ನು ಪರಾಮರ್ಶೆ ಮಾಡಿ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಈಗ ಸಮುದಾಯ ಸ್ವಾಮೀಜಿ ಸಿಟ್ಟಾಗಿದ್ದಾರೆ, ಸಮುದಾಯ ಜನ ಸಿಟ್ಟಾಗಿದ್ದಾರೆ ಅಂತಂದರೆ ನಾಳೆ ರಾಷ್ಟ್ರೀಯ ನಾಯಕರಾಗಿರಲಿ, ರಾಜ್ಯ ನಾಯಕರಾಗಲಿ ಬಂದು ತಮ್ಮನ್ನು ಭೇಟಿ ಮಾಡಿ ಮನವೊಲಿಸೋ ಕೆಲಸವನ್ನು ಮಾಡ್ತಾರೆ. ನಮ್ಮನ್ನು ಮನವೊಲಿಸೋಕ್ಕೆ ನಮಗೇನು ಬೇಕಾಗಿಲ್ಲ, ನಾವೇನು ಆಗಬೇಕಾಗಿಲ್ಲ, ಏನು ಬೇಕಾಗಿಲ್ಲ ನಮಗೆ. ನಮ್ಮ ಸಮಾಜವೇ ನಮ್ಮ ಸಂಪತ್ತು, ಸಮಾಜದ ನಿರ್ಧಾರವೇ ನಮ್ಮನ್ನು ಈಸಿಯಾಗಿ ಮನವೊಲಿಸೋಕ್ಕಾಗೋದಿಲ್ಲ. ಆ ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಗಾಗಲೇ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ನಾವು ಯಾರಿಗೂ ಅವಕಾಶ ಕೊಟ್ಟಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಬರಲಿ, ಆಮೇಲೆ ಕೊಡ್ತೀವಿ ಅಂತ ಹೇಳ್ತೀವಿ. ಈಗ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ತಮ್ಮ ಕರೆ ಮಾಡಿದ್ರು, ಭೇಟಿಗೆ ಅವಕಾಶವನ್ನು ಕೇಳಿದ್ರು ಅಂತ ಕೇಳಿದ್ರು ಗುರುಗಳೇ. ಅವರಿಗೆಲ್ಲ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತಲೂ ಒಂದು ಮಾತಿತ್ತು, ಅವರಿಂದ ಅಂತರ ಕಾಯ್ಕೊಂಡಿದ್ರಿ ಅಂತಲೂ ಗೊತ್ತಾಯಿತು. ಇದು ನಿಜನಾ ಅಂತ? ಖಂಡಿತ ನಾವು ಯಾರಿಗೂ ಕೂಡ ದರ್ಶನ ಕೊಟ್ಟಿಲ್ಲ, ಈ ಸದ್ಯ ಕೊಡೋದೇ ಇಲ್ಲ. ಯಾಕಂದರೆ ಇದರಲ್ಲಿ ಒಂದು ಕ್ಲಾರಿಟಿ ಬರಬೇಕಲ್ಲ. ಸುಮ್ಮನೆ ಆಮೇಲೆ ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡು ಸ್ವಾಮೀಜಿ ನಮ್ಮ ಸಪೋರ್ಟ್ ಮಾಡಿದಾರೆ ಅಂತೇಳಿ ನಮ್ಮ ಸಮುದಾಯವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಅವಾಗ ಆಸ್ಪದ ಕೊಡೋದಿಲ್ಲ ಈ ಸಲ.
ಈಗ ಅವ್ರಿಗೆ ಎರಡು ಪಕ್ಷಗಳಿಗೆ ಡೆಡ್ಲೈನ್ ಯಾವಾಗ ಕೊಡ್ತೀರಿ ಮತ್ತು ನಿರ್ಧಾರ ಯಾವಾಗ ಪ್ರಕಟಣೆ ಮಾಡ್ತೀರಿ? ಇನ್ನೂ ಸಾಕಷ್ಟು ಸಮಯ ಇದೆ. ರಾಜ್ಯಾದ್ಯಂತ ಈಗ ಪ್ರವಾಸವನ್ನು ಮಾಡ್ತೀವಿ. ಆಲ್ರೆಡಿ ನಮ್ಮ ಸಂಘಟನೆ ಅಲ್ಲಿದೆ, ಪ್ರತಿ ಜಿಲ್ಲೆಯವರು ಕರೀತಾ ಇದ್ದಾರೆ. ಇನ್ನೂ ಸಮಯ ಇದೆ ಸಾಕಷ್ಟು. ಆ ಸಮಯ ತೆಗೆದುಕೊಂಡು ಮೇ 7ನೇ ತಾರೀಕು ಈ ಭಾಗದ ನಮ್ಮ ಜನಸಂಖ್ಯೆ ಹೆಚ್ಚಿರೋದು ಈ ಕಡೆ ಮೇ 7 ಇದೆ. ಅಷ್ಟರಲ್ಲಿ ಒಂದು ಏನು ಆದರೂ ಆಗುತ್ತೆ. ಇದಿಷ್ಟು ಹರಿಹರ ವಚನಾನಂದ ಶ್ರೀಗಳ ಮಾತು. ಏನಂತಂದರೆ ನಾವು ಈಗಾಗಲೇ ಪ್ರಮುಖ ರಾಜಕೀಯ ಮುಖಂಡರ ಜೊತೆ ಮಾತಾಡಿದ್ದೀವಿ, ಆದರೂ ಕೂಡ ಅನ್ಯಾಯ ಆಗಿದೆ. ಈಗ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನಾವು ಅಭಿಪ್ರಾಯ ಸಂಗ್ರಹವನ್ನು ಮಾಡುವಂಥ ಕೆಲಸ ಮಾಡ್ತೀವಿ, ರಾಜ್ಯಾದ್ಯಂತ ಓಡಾಡ್ತೀವಿ. ಮುಂದಿನ ನಿರ್ಧಾರ ಏನಂತ ಹೇಳಿ ನಾವು ತಿಳಿಸ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.